ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಲ್ಫುಲ್ ಟ್ಯಾರೋ 777. ಇವತ್ತಿನ ಟಾಪಿಕ್ ಬಂದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಯಾರೆಲ್ಲ ಇದಿರಲ್ಲ, ಈ ರೀಡಿಂಗ್ ಬಂದು ನಿಮ್ಗೆ ಆಗಿರುತ್ತೆ. ಈ ವೀಕ್ ನಿಮ್ಮ ಪರ್ಸನ್ ಏನಾದ್ರೂ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾರಾ ಅಂತ ಚೆಕ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಅಲ್ಲಿ ನೀವು ಕ್ಲಾರಿಟಿನ ಪಡ್ಕೊಳ್ಬಹುದು. ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲ ಅಂದ್ರೆ ಬಿಟ್ಬಿಡಿ. ಫೋರ್ಸ್ಫುಲಿ ನಿಮ್ಮನ್ನ ನೀವು ಈ ರೀಡಿಂಗ್ ಗೆ ಫಿಟ್ ಮಾಡ್ಕೊಂಡು ನೋಡ್ಬಿಡಿ. ಓಕೆನಾ? ವಿಡಿಯೋ ಸ್ಟಾರ್ಟ್ ಮಾಡಿ. ಯೂನಿವರ್ಸ್ ನನ್ಗೆ ಇಲ್ಲಿ ಕ್ಲಾರಿಟಿ ಕೊಡಿ. ನನ್ನ ವ್ಯೂವರ್ಸ್ ಅವರ ಪರ್ಸನ್ ಜೊತೆಲಿ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ. ಸೊ ಅವರ ಪರ್ಸನ್ ಈ ವೀಕ್ ಏನಾದ್ರು ಕಾಂಟ್ಯಾಕ್ಟ್ ಮಾಡ್ತಾರಾ, ಇವರಿಗೆ ಏನ್ ಸಿಚುವೇಶನ್ ಇದೆ ಅಂತ ತಿಳಿಸಿ. ಓಕೆ, ಇಲ್ಲಿ ಮೊದ್ಲಿಗೆ ಸಿಚುವೇಶನ್ ನೋಡೋದಾದ್ರೆ, ನಿಮ್ಮ ಪರ್ಸನ್ ಬೇಕು ಅಂತಾನೆ ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ ಇಲ್ಲಿ. ಬಟ್ ಅವರಿಗೆ ಕಾಂಟ್ಯಾಕ್ಟ್ ಮಾಡ್ಬೇಕು ಅನ್ನೋ ಒಂದು ಮನಸ್ಥಿತಿ ತುಂಬಾನೇ ಇದೆ. ಅಥವಾ ಏನ್ ಸಿಚುವೇಶನ್ ಆಗಿದೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿ ಇಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಬೇಕು ಅನ್ನೋದಿದೆ. ಒಂದ್ ಮೂಮೆಂಟ್ ಇದೆ, ಬಟ್ ಸ್ಟಿಲ್ ಇಲ್ಲಿ ಏನು ಅಂತಂದ್ರೆ ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ. ಅಂಡ್ ಜೊತೆನಲ್ಲಿ ಸಪೋಸ್ ಯಾರಾದ್ರೂ ಕಾಂಟ್ಯಾಕ್ಟ್ ಮಾಡಿದಾರೆ ಈಗ ಆಲ್ರೆಡಿ ಅಂತಂದ್ರುನು ಆನ್ ಅಂಡ್ ಆಫ್ ಅನ್ನೋದು, ಈಗ ಯಾವ ವಿಚಾರದ ಬಗ್ಗೆ ಮಾತಾಡ್ಬೇಕೋ ಅದ್ರ ಬಗ್ಗೆ ಕ್ಲಾರಿಟಿ ಕೊಡ್ತಾ ಇಲ್ಲ. ಈ ಈಗೇನು ನಿಯರ್ ಬೈ ಪಾಸ್ಟ್ ಅಲ್ಲಿ ಏನ್ ಸಿಚುವೇಶನ್ ಆಯ್ತಲ್ಲ ಅದ್ರ ಬಗ್ಗೆ ಕಂಪ್ಲೀಟ್ ನೋ ಕಾಂಟ್ಯಾಕ್ಟ್ ಇಟ್ಟಿದ್ದಾರೆ. ಬಟ್ ಸ್ಟಿಲ್ ಆನ್ ಅಂಡ್ ಆಫ್ ಅನ್ನೋದು ತೋರಿಸ್ತಾ ಇದೆ. ಅಂಡ್ ಡೆಫಿನೆಟ್ಲಿ ಇಲ್ಲಿ ಕಾಂಟ್ಯಾಕ್ಟ್ ಅನ್ನೋದು ಬರುತ್ತೆ. ಬಟ್ ಅವರು ಮಾತಾಡ್ಬೇಕು, ಸ್ಟ್ಯಾಂಡ್ ತಗೊಳ್ಬೇಕು. ಓಕೆನಾ? ಅಂಡ್ ಎಫರ್ಟ್ಸ್ ಹಾಕ್ತಾ ಇದ್ದಾರೆ. ಈಗ ಏನ್ ಸಿಚುವೇಶನ್ ಆಯ್ತು ಅದ್ರ ಬಗ್ಗೆ ಮಾತಾಡಿದ್ರೆ ಎಲ್ಲಿ ಎಂಡ್ ಆಗ್ಬೋದು, ಅಥವಾ ನೀವೇನ್ ಕೆಲವು ಬೌಂಡ್ರೀಸ್ ನ ಇಟ್ಕೊಂಡು ನೀವು ಇದೀರಲ್ವಾ ಇವ್ರ ಜೊತೆನಲ್ಲಿ. ಸೊ ಈ ವಿಚಾರವಾಗಿ ಇವ್ರಿಗೆ ಭಯ ಅನ್ನೋದಿದೆ. ಓಕೆನಾ? ಪ್ರೋಗ್ರೆಸ್ ಅನ್ನೋದು ತಗೊಂಡ್ ಬರ್ಬೇಕು, ಬಟ್ ಯಾವ ರೀತಿಲಿ ತಗೊಂಡ್ ಬರ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಇದು ನಾನ್ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ತೆಗ್ದಿದ್ರು ಕಂಪ್ಲೀಟ್ ನೋ ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ, ಆ ಸಿಚುವೇಶನ್ ಬಗ್ಗೆ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ. ಬಟ್ ಆನ್ ಅಂಡ್ ಆಫ್ ಅನ್ನೋದು ತೋರಿಸ್ತಾ ಇದೆ. ಇತ್ತೀಚೆಗೆ ನಿಮ್ ಪರ್ಸನ್ ಕಾಂಟ್ಯಾಕ್ಟ್ ಮಾಡಿನೂ ಮಾತಾಡಿರ್ಬೋದು, ಅಂಡ್ ನೀವುನು ಮಾಡಿ ಮಾತಾಡ್ತಾ ಇದ್ದೀರಾ ಇಲ್ಲಿ. ಓಕೆನಾ? ಕಂಪ್ಲೀಟ್ ನೋ ಕಾಂಟ್ಯಾಕ್ಟ್ ಅನ್ನೋದು ತೋರಿಸ್ತಾ ಇಲ್ಲ. ಬಟ್ ಡೆಫಿನೆಟ್ಲಿ ಇಲ್ಲಿ ಕಾಂಟ್ಯಾಕ್ಟ್ ಅನ್ನೋದು ಬರುತ್ತೆ, ಏನಾದ್ರೂ ಬಂದಿಲ್ಲ ಅಂತಂದ್ರು. ಬಟ್ ಆಗಿರೋ ಸಿಚುವೇಶನ್ ಬಗ್ಗೆ ಇವರು ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ. ಓಕೆನಾ? ಅಂಡ್ ಇಲ್ಲಿ ಆಕ್ಚುಲ್ ಆಗಿ ಇವರಿಗೆ ಯಾವ ರೀತಿ ನಿಮ್ ಜೊತೆಲಿ ಇರ್ಬೇಕು ಅಥವಾ ಹೇಗೆ ಇದನ್ನ ಹ್ಯಾಂಡಲ್ ಮಾಡ್ಬೇಕು ಅನ್ನೋ ವಿಚಾರವಾಗಿ ಗೈಡೆನ್ಸ್ ಬೇಕಾಗಿದೆ. ನೀವು ಪ್ರಾಪರ್ ಆಗಿ ಅರ್ಥ ಆಗ್ತಾ ಇಲ್ಲ ಇವರಿಗೆ, ಅಥವಾ ಇವ್ರಿಗೆ ಅರ್ಥ ಮಾಡ್ಕೊಳಕ್ ಆಗ್ತಿಲ್ಲ. ಇವ್ರದೇ ತಪ್ಪಿರ್ಬೋದು, ಸಿಚುವೇಶನ್ ಈ ರೀತಿ ಮಾಡಿರ್ಬೋದು. ಬಟ್ ನೀವು ನಿಮ್ಮನ್ನ ಇವರಿಗೆ ಅರ್ಥ ಮಾಡ್ಕೊಳ್ಳೋದಕ್ ಆಗ್ತಾ ಇಲ್ಲ. ಸೊ ಹಾಗಾಗಿನೇ ಇಲ್ಲಿ ಆನ್ ಅಂಡ್ ಆಫ್ ಅನ್ನೋದನ್ನ ಕ್ರಿಯೇಟ್ ಮಾಡಿದ್ದಾರೆ. ಅಂಡ್ ಕೆಲವರು ಬೇಕು ಅಂತ ಅಂಡ್ ನಿಮ್ಮನ್ನ ಅರ್ಥ ಮಾಡ್ಕೊಳ್ಬೇಕು, ಅಥವಾ ಈ ಆನ್ ಅಂಡ್ ಆಫ್ ಇಟ್ಟಾಗ ನೀವ್ ಹೇಗ್ ಬಿಹೇವ್ ಮಾಡ್ಬೋದು, ಅಥವಾ ಇವ್ರಿಗೆ ಟೈಮ್ ಅನ್ನೋದು ಕೊಡ್ದಿಲ್ದಾಗ ನಿಮ್ಗೆ ನಿಮ್ಮ ಪರ್ಸನ್ ಬಗ್ಗೆ ನೀವ್ ಹೇಗ್ ಇರ್ಬೋದು, ಯಾವ ರೀತಿ ನೀವು ಇವ್ರನ್ನ ನಡ್ಸ್ಕೊಳ್ಬಹುದು, ಈ ತರ ಎಲ್ಲ ಕೆಲವು ಟೆಸ್ಟ್ ಅನ್ನೋದನ್ನ ಇವ್ರು ಇಟ್ಟಿದ್ದಾರೆ. ಅಥವಾ ಏನ್ ನಿಯರ್ ಬೈ ಪಾಸ್ಟ್ ಅಲ್ಲಿ ಏನ್ ಸಿಚುವೇಶನ್ ಆಗಿದೆ ಅದು ಸಹನೂ ಕೆಲವು ವ್ಯಕ್ತಿಗಳು ಬೇಕು ಅಂತಾನೆ ಮಾಡಿರ್ಬೋದು ನಿಮ್ಮನ್ನ ಟೆಸ್ಟ್ ಮಾಡೋದಿಕ್ಕೆ. ಓಕೆನಾ? ಬಟ್ ಡೆಫಿನೆಟ್ಲಿ ಇಲ್ಲಿ ಪ್ರೋಗ್ರೆಸ್ ಅನ್ನೋದು ಬರ್ತಾ ಇದೆ. ಕೆಲವರೆಲ್ಲ ನೀವ್ ಏನ್ ಅನ್ಕೊಂಡಿದೀರಾ ಅಂತಂದ್ರೆ, ಈಗ ಯಾರ್ದು ಕಂಪ್ಲೀಟ್ ನೋ ಕಾಂಟ್ಯಾಕ್ಟ್ ಇದೆಯಲ್ವಾ, ಅಥವಾ ಅವ್ರು ಕಾಂಟ್ಯಾಕ್ಟ್ ಮಾಡಿನೂ ಅದ್ರ ಬಗ್ಗೆ ಕ್ಲಾರಿಟಿ ಕೊಡ್ದಿಲ್ದಿರ ಇದಿರಲ್ಲ, ನಿಮಗೆ ಏನ್ ಅನ್ಸುತ್ತೆ, ಮೇ ಬಿ ನಮ್ ರಿಲೇಶನ್ಶಿಪ್ ಇರ್ಬೋದು, ನಮ್ಮ ಲವ್ ಇದು ಎಂಡ್ ಆಗಿರ್ಬೋದಾ, ಅಥವಾ ಆಗ್ತಾ ಇದೆಯಾ ಎಂಡ್ ಅಂತ ನಿಮಗ್ ಅನ್ನಿಸ್ತಿರ್ಬೋದು. ಬಟ್ ಇಲ್ಲ, ಎಂಡ್ ಅನ್ನೋದು ಎಲ್ಲೂ ಇಲ್ಲ. ಈ ಪ್ರಾಬ್ಲಮ್ ಇದೆ ಅದು ಎಂಡ್ ಆಗಿ ನ್ಯೂ ಬಿಗಿನಿಂಗ್ ಅನ್ನೋದಿದೆ. ಬಟ್ ಕ್ಲಾರಿಟಿ ಕೊಡ್ತಾರೆ, ನೀವು ವೆಯ್ಟ್ ಮಾಡ್ಬೇಕು. ಅವ್ರ ಕ್ಲಾರಿಟಿ ಕೊಡೋವರೆಗೂ ನೀವು ವೆಯ್ಟ್ ಮಾಡ್ಬೇಕು. ಅನ್ನೆಸೆಸರಿ ನೀವು ಆ ವಿಚಾರದ ಬಗ್ಗೆ ತೆಗಿಯೋದಕ್ಕೆ ಹೋಗ್ಬೇಡಿ. ಅದೇ ನಿಮ್ಮ ವ್ಯಕ್ತಿನೇ ಇಲ್ಲಿ ಕ್ಲಾರಿಟಿ ಕೊಡ್ಲಿ. ಓಕೆನಾ? ಕ್ಲಾರಿಫೈ ಮಾಡಿ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡಿ.
ಆಕ್ಚುಲಿ ಇಲ್ಲಿ ನಿಮ್ಮ ವ್ಯಕ್ತಿ ಕೆಲವು ಡಿಸಿಷನ್ ತಗೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ, ಡಿಸೈಡ್ ಮಾಡ್ಬೇಕು, ಆ ವಿಚಾರದಲ್ಲಿ ಕನ್ಫ್ಯೂಸ್ ಆಗಿದ್ದಾರೆ. ಪ್ರಾಬಬ್ಲಿ ಈ ವಿಚಾರ ನಿಮಗೆ ಗೊತ್ತಿರ್ಬೋದು. ನೀವು ತುಂಬಾ ಫೋಕಸ್ಡ್ ಆಗಿದ್ದೀರಾ ನಿಮ್ಮ ವ್ಯಕ್ತಿ ಮೇಲೆ. ಇತ್ತೀಚೆಗೆ ತುಂಬಾನೇ ಚೇಂಜ್ ಮಾಡ್ತಾ ಇದ್ದೀರಾ ಮೈಂಡ್ ಇಂದ. ಈ ಒಂದ್ ಸಿಚುವೇಶನ್ ನಡೀತು ನಿಮ್ಮಿಬ್ಬರ ಮಧ್ಯದಲ್ಲಿ, ಇದಾದ್ಮೇಲೆ ನೀವೇನ್ ಚೇಂಜಸ್ ನೋಡ್ತಿದ್ದೀರಾ ನಿಮ್ ವ್ಯಕ್ತಿನಲ್ಲಿ, ಆಗಿಂದ ನೀವು ಕಂಪ್ಲೀಟ್ ಆಗಿ ಚೇಂಜ್ ಮಾಡ್ತಾ ಇದ್ದೀರಾ. ಬಟ್ ಇಲ್ಲಿ ನಿಮ್ಮ ವ್ಯಕ್ತಿ ನೋಡಿದ್ರೆ ಅದ್ರ ಬಗ್ಗೆ ಥಿಂಕ್ ಮಾಡ್ತಾ ಇದಾರೆ ಅಂಡ್ ಜಸ್ಟಿಸ್ ಮಾಡ್ಬೇಕು ಅಂತಾನು ನೋಡ್ತಾ ಇದಾರೆ. ಇಲ್ಲಿ ಓಪನ್ ಅಪ್ ಆಗ್ಬೇಕು, ಅವರ ಲವ್ ನ ಎಕ್ಸ್ಪ್ರೆಸ್ ಮಾಡ್ಬೇಕು ನಿಮ್ ಕಡೆ. ಅಂಡ್ ನೀವು ಕಂಪ್ಲೀಟ್ ನೀವು ಚೇಂಜ್ ಆಗಿದ್ದೀರಾ. ಈಗ ಈ ವ್ಯಕ್ತಿ ಬಿಹೇವಿಯರ್ ಇಂದ ನೀವು ಚೇಂಜ್ ಆಗಿರ್ಬೋದು, ಅಥವಾ ಇವರಲ್ಲಿ ಬಂದಿರುವಂತ ಚೇಂಜಸ್ ಇಂದ ನೀವು ಚೇಂಜ್ ಆಗಿರ್ಬೋದು. ಸೊ ನೀವು ಹೋಗಿ ಅನ್ನೆಸೆಸರಿ ಇನ್ನೊಬ್ರ ಹತ್ರ ಡಿಸ್ಕಸ್ ಮಾಡ್ತಿರೋದು, ಅಲ್ಲಿ ನೀವು ಇನ್ಫ್ಲೂಯೆನ್ಸ್ ಆಗ್ತಾ ಇದ್ದೀರಾ. ಓಕೆನಾ? ಸಣ್ಣ ಪುಟ್ಟ ವಿಚಾರಗಳನ್ನು ನೀವು ಇನ್ನೊಬ್ರ ಹತ್ರ ನೀವು ಹಂಚ್ಕೊಂಡಾಗ ಏನಾಗುತ್ತೆ, ಅವ್ರಿಗೆ ಅನ್ಸೋ ಪ್ರಕಾರ ಅವ್ರು ಹೇಳ್ತಾರೆ. ಬಟ್ ಇಲ್ಲಿ ಕಂಪ್ಲೀಟ್ ಡಿಫ್ರೆಂಟ್ ಇರುತ್ತೆ. ಇಲ್ಲಿ ನೀವು ಫೇಸ್ ಮಾಡ್ತಾ ಇದ್ದೀರಾ, ಇಲ್ಲಿ ನೀವೇ ಡಿಸೈಡ್ ಮಾಡ್ಬೇಕು. ಓಕೆನಾ? ಅದನ್ನ ನೀವು ಸ್ಟಾಪ್ ಮಾಡ್ಬೇಕು. ಅಂಡ್ ಡೆಫಿನೆಟ್ಲಿ ಇಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ತೀರಾ ಅಂತಂದ್ರೆ ಮಾಡಿ ಮಾತಾಡಿ, ಆರಾಮ್ಸೆನೆ ಮಾತಾಡ್ಬೋದು. ಈಗ ನಿಮಗೇನು ಅಂತಂದ್ರೆ ನೀವ್ ಯಾಕೆ ಚೇಂಜ್ ಮಾಡ್ತಾ ಇದ್ದೀರಾ ಅಂತಂದ್ರೆ, ಆ ವ್ಯಕ್ತಿ ಕಡೆಯಿಂದ ಏನಾದ್ರು ಕ್ಲಾರಿಟಿ ಸಿಗುತ್ತಾ ಆಗಿರೋ ಸಿಚುವೇಶನ್ ಬಗ್ಗೆ. ಅಂಡ್ ಅದ್ರ ಬಗ್ಗೆನೆ ಓವರ್ ಆಗಿ ಥಿಂಕ್ ಮಾಡ್ತಿರೋದ್ರಿಂದ ಇಲ್ಲಿ ಏನು ವರ್ಕ್ ಆಗ್ತಿಲ್ಲ. ಅಂಡ್ ಈಗ ಆ ಪಾಸ್ಟ್ ಬಗ್ಗೆ ಮಾತಾಡೋದಕ್ಕೆ ಇದು ರೈಟ್ ಟೈಮ್ ಅಲ್ಲ ಅಂತಾನು ಅನ್ಸುತ್ತೆ. ಸೊ ಇನ್ನೊಂದ್ ಸ್ವಲ್ಪ ದಿನ ವೇಟ್ ಮಾಡಿ. ಅಲ್ಲಿವರೆಗೂ ನೀವು ನಿಮ್ಮ ರಿಲೇಶನ್ಶಿಪ್ ಇರ್ಬೋದು, ನಿಮ್ಮ ಬಾಂಡಿಂಗ್ ನ ಇರ್ಬೋದು, ಈಸಿಯಾಗೆ ತಗೊಂಡು ಹೋಗ್ಬೋದು ಇಲ್ಲಿ. ಬಿಕಾಸ್ ಅವರೇ ಕ್ಲಾರಿಟಿ ಕೊಡ್ತಾರೆ. ಇಲ್ಲಿ ಕಂಪ್ಲೀಟ್ ನೋ ಕಾಂಟ್ಯಾಕ್ಟ್ ಅಂತೂ ಇಲ್ಲ, ಇಲ್ಲಿ ಆನ್ ಅಂಡ್ ಆಫ್ ಇರೋದ್ರಿಂದ. ಸೊ ಅಂದ್ರೆ ನಿಮ್ಗೂ ಆಪ್ಷನ್ ಇದೆ, ನೀವು ಕಾಲ್ ಮಾಡಿ ಮಾತಾಡ್ಬೋದು ಅನ್ನೋ ಆಪ್ಷನ್ ನಿಮ್ಗೂ ಇದೆ. ಸೊ ನೀವು ಮಾಡಿ ಮಾತಾಡ್ಬೋದು ಇಲ್ಲಿ. ಓಕೆನಾ? ಬಾಂಡಿಂಗ್ ನ ನೀವು ಕ್ರಿಯೇಟ್ ಮಾಡ್ಕೊಳ್ಬಹುದು. ಮತ್ತೆ ಯೂನಿವರ್ಸ್ ಇನ್ನೂ ಸ್ವಲ್ಪ ಕ್ಲಾರಿಫೈ ಮಾಡಿ. ಆಕ್ಚುಲಿ ನಿಮ್ಗೆ ಸಣ್ಣ ಪುಟ್ಟ ಬದಲಾವಣೆ, ಅವರಲ್ಲಿ ಸಣ್ಣ ಪುಟ್ಟ ಬದಲಾವಣೆ ಸಹ ನಿಮ್ಗೆ ತೀರಾ ಡಿಸ್ಟರ್ಬ್ ಆಗ್ತಿದ್ದೀರಾ. ಅವ್ರು ಏನ್ ಚೇಂಜ್ ಆಗ್ತಾ ಇದಾರಲ್ಲ, ಚೇಂಜ್ ಅನ್ನೋ ಸೀನ್ಸ್ ಸಣ್ಣ ಪುಟ್ಟ ಚೇಂಜಸ್ ತೋರಿಸ್ತಿದ್ರು ನಿಮ್ಗೆ ಅದನ್ನ ಈಸಿಯಾಗಿ ತಗೊಳಕ್ ಆಗ್ತಿಲ್ಲ. ಬಟ್ ಮುಂಚೆ ಎಲ್ಲ ನೀವು ಹಾಗಿರ್ಲಿಲ್ಲ. ಒಂದ್ ಮಟ್ಟಕ್ಕೆ ಅವ್ರು ಚೇಂಜ್ ಆದ್ರು ಅಂತಂದ್ರು ನೀವೇ ಅವ್ರನ್ನ ತಗೊಂಡ್ ಬರ್ತಿದ್ರಿ, ಅಥವಾ ನೀವೇ ಡಾಮಿನೇಟ್ ಮಾಡ್ತಿದ್ರಿ. ಬಟ್ ಈಗ ನಿಮ್ಗೆ ಕೆಲವು ಡೌಟ್ಸ್ ಅನ್ನೋದಿದೆ ಆ ವ್ಯಕ್ತಿ ಮೇಲೆ, ಅಥವಾ ಆ ವ್ಯಕ್ತಿ ಕೆಲವು ಬೌಂಡ್ರೀಸ್ ನ ತೋರಿಸ್ತಿರ್ಬೋದು. ಈ ರಿಲೇಶನ್ಶಿಪ್ ವೈಸ್ ಅಲ್ಲಿ ಕೆಲವು ಬೌಂಡ್ರೀಸ್ ನ ತೋರಿಸ್ತಿರ್ಬೋದು. ಇದು ನಿಮ್ಮನ್ನ ಡಿಸ್ಟರ್ಬ್ ಮಾಡ್ತಾ ಇದೆ ಇಲ್ಲಿ. ಓಕೆ, ನಾನ್ ನಿಮ್ಗೆ ಅನ್ಸಿದ್ರೆ ನೀವು ಅವ್ರ ಹತ್ರ ಪ್ರಾಪರ್ ಆಗಿ ಕಮ್ಯುನಿಕೇಟ್ ಮಾಡಿ. ಬಿಕಾಸ್ ಏನಂತಂದ್ರೆ ನೀವು ಡಾಮಿನೇಟ್ ಮಾಡ್ತೀರಾ, ಅದನ್ನ ರೈಟ್ ವೇ ನಲ್ಲಿ ಮಾಡ್ತಾ ಇಲ್ಲ. ಓಕೆನಾ? ಅಟ್ಲೀಸ್ಟ್ ಒಂದು ಪ್ರಾಪರ್ ಕಮ್ಯುನಿಕೇಶನ್ ಇತ್ತು ಅಂತಂದ್ರು ನಿಮ್ಗೆ ಕ್ಲಾರಿಟಿ ಸಿಗುತ್ತೆ. ಅಥವಾ ಈಗ ಆ ವ್ಯಕ್ತಿ ಏನು ಕ್ಲಾರಿಟಿ ಕೊಡ್ತಿಲ್ಲ ಅಂತಂದ್ರೆ ಫೋರ್ಸ್ಫುಲಿ ತಗೊಳೋದಕ್ಕೆ ಹೋಗ್ಬೇಡಿ. ಅಲ್ಲಿ ರಿಜೆಕ್ಷನ್ ಅನ್ನೋದು ಬರೋ ಚಾನ್ಸಸ್ ತುಂಬಾನೇ ಇದೆ. ಯಾಕಂತಂದ್ರೆ ಈಗ ಟೆಸ್ಟ್ ಅನ್ನೋದನ್ನ ಮಾಡ್ತಾ ಇದಾರೆ ನಿಮ್ಮ ಪರ್ಸನ್ ನಿಮ್ಮನ್ನ. ಓಕೆ, ಆದಷ್ಟು ಟೈಮ್ ನಲ್ಲಿ ಸೈಲೆಂಟ್ ಆಗಿದ್ರೆ ಬೆಟರ್. ಈ ವ್ಯಕ್ತಿ ನಿಮ್ಗೆ ಇಂಪಾರ್ಟೆಂಟ್ ಇದಾರೆ ಅಂತಂದ್ರೆ. ಇಲ್ಲ ಏನೊಂದು ನೀವೇ ಕ್ಲಾರಿಟಿ ತಗೊಂಡು ನೀವು ಮೂವ್ ಆನ್ ಆಗ್ಬೋದು ನಿಮ್ ಲೈಫ್ ಅಲ್ಲಿ. ಬಟ್ ಈ ವೀಕ್ ಅಂತೂ ಕಾಂಟ್ಯಾಕ್ಟ್ ಆಗೋ ಚಾನ್ಸಸ್ ಇದೆ. ಆಲ್ರೆಡಿ ಕಾಂಟ್ಯಾಕ್ಟ್ ಆಗಿದ್ದೀರಾ ತುಂಬಾ ಜನ. ಅಂಡ್ ಇನ್ನ ಯಾರು ಕಂಪ್ಲೀಟ್ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ರಿ ಅಲ್ಲ, ಆಗೋ ಚಾನ್ಸಸ್ ತುಂಬಾನೇ ಇದೆ. ಯೂನಿವರ್ಸ್ ಓವರ್ ಆಲ್ ಈ ರೀಡಿಂಗ್ ಮೇಲೆ ಗೈಡೆನ್ಸ್ ಮಾಡ್ತೀರಿ. ಡೌಟ್ ಅನ್ನೋದನ್ನ ಬಿಟ್ಬಿಡಿ. ಇಲ್ಲಿ ತುಂಬಾ ಜನ ಯಾಕೆ ಡೌಟ್ ಇಟ್ಕೊಂಡು ಯೋಚನೆ ಮಾಡ್ತಾರೆ ಅಂತ ನಂಗೆ ಗೊತ್ತಿಲ್ಲ. ಓಕೆನಾ? ನಿಮ್ಗೆ ಏನಾದ್ರು ಅನ್ಸಿದ್ರೆ ಅಥವಾ ಅವ್ರ ಹತ್ರ ಮಾತಾಡ್ಬೇಕು ಅಥವಾ ಓಪನ್ ಅಪ್ ಆಗಿ ಹೇಳ್ಬೇಕು ಅಂತಂದ್ರೆ ಹೋಗಿ ಮಾತಾಡಿ. ಅಲ್ಲಿ ಆಕ್ಚುಲಿ ನಿಮ್ಮ ಮೈಂಡ್ ನ ನೀವು ಕ್ಲಿಯರ್ ಆಗಿ ಇಟ್ಕೊಳ್ಳಿ ಫಸ್ಟ್. ಅನ್ನೆಸೆಸರಿ ಬೇಡದಿಲ್ದಿರೋ ಇರೋ ವಿಚಾರಗಳನ್ನೆಲ್ಲ ಡಸ್ಟ್ಬಿನ್ ತರ ನೀವು ತುಂಬಿಸ್ಕೊಂಡು ನೀವ್ ಯೋಚನೆ ಮಾಡಕ್ ಹೋದಷ್ಟುನು ಎಲ್ಲ ಉಲ್ಟಂ ಪಲ್ಟಾನೇ ಆಗೋದು.
ನಿಮ್ಗೆಲ್ಲೋ ಒಂದು ಮನ್ಸಲ್ಲಿ ತುಂಬಾ ಭಯ ಇದೆ, ಈ ಪರ್ಸನ್ ಎಲ್ಲಿ ನನ್ನ ರಿಜೆಕ್ಟ್ ಮಾಡ್ತಾರೆ ಅಥವಾ ನನ್ನ ಕಡೆ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ, ಇವ್ರು ಇತ್ತೀಚೆಗೆ ಚೇಂಜ್ ಆಗಿದ್ದಾರೆ. ಸೊ ಚೇಂಜ್ ಆಗಿದ್ರು ಆಗಿರ್ಲಿ, ನಾನ್ ಹೇಳೋದು ನಿಮ್ಮ ಕೆಲ್ಸದ ಕಡೆ, ನಿಮ್ಮ ಲೈಫ್ ಕಡೆ ನೀವು ಫೋಕಸ್‌ನ ಮಾಡಿ. ಓಕೆನಾ? ಆ ವ್ಯಕ್ತಿನೇ ತುಂಬಾ ಇಂಪಾರ್ಟೆಂಟ್ ಅನ್ನೋ ರೀತಿಲಿ ನೀವು ತೋರಿಸ್ತಾ ಇದ್ದೀರಾ. ಸ್ಟಾರ್ಟಿಂಗ್‌ನಲ್ಲಿ ಮುಂಚೆ ಹೇಗಿತ್ತು ಅಂತಂದ್ರೆ, ಆ ವ್ಯಕ್ತಿ ನಿಮ್ಮನ್ನ ಚೇಸ್ ಮಾಡ್ತಿದ್ರು. ಈಗ ನೀವೇ ಅವ್ರನ್ನ ಚೇಸ್ ಮಾಡ್ತಾ ಇದ್ದೀರಾ. ನೀವು ಚೇಸ್ ಮಾಡಿದಷ್ಟು ಆ ಪರ್ಸನ್ ಚೇಂಜ್ ಆಗೋದಿಲ್ಲ. ಅಥವಾ ಒಂದು ಕಮ್ಯುನಿಕೇಟ್ ಮಾಡಿ ಕ್ಲಾರಿಟಿ ತಗೊಳ್ಳಿ. ಇಲ್ಲ ಸ್ವಲ್ಪ ದಿನ ನೀವು ಸೈಲೆಂಟ್ ಆಗಿದ್ರೆ ಈ ವ್ಯಕ್ತಿನೇ ನಿಮ್ಗೆ ಕ್ಲಾರಿಟಿ ಕೊಡ್ತಾರೆ. ಓಕೆನಾ? ಓಕೆ ಗೈಸ್, ಇವತ್ತಿನ ರೀಡಿಂಗ್ ಇಷ್ಟೇ. ಇನ್ನು ಯಾರೆಲ್ಲ ನನ್ನ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್‌ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್‌ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್‌ನ ಬುಕ್ ಮಾಡ್ಕೊಳ್ಬಹುದು. ಅಲ್ಲಿ ನೀವು ಕ್ಲಾರಿಟಿನ ಪಡ್ಕೊಳ್ಬಹುದು. ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಫೋರ್ಸ್‌ಫುಲ್ಲಿ ನಿಮ್ಮನ್ನ ನೀವು ಈ ರೀಡಿಂಗ್‌ಗೆ ಫಿಟ್ ಮಾಡ್ಕೊಂಡು ನೋಡ್ಬಿಡಿ. ಥ್ಯಾಂಕ್ ಯು ಗೈಸ್. ಬೈ.